ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ತುಂಬಾ ಈಸಿಯಾದ ಸಾರಿ ಕುಚ್ಚನ್ನ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಮೊದಲು ದಾರನ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಬೇಕು ನೋಡಿ. ಬಟ್ಟೆಗೆ ಲಾಕ್ ಮಾಡಿದ ಮೇಲೆ 1 ಚೈನ್ 2 ಚೈನ್ ಹಾಕ್ಕೊಂಡ್ಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಸೇರಿಸಿ ಲಾಕ್ ಮಾಡಬೇಕು ನೋಡಿ. ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಚೈನ್ 2 ಚೈನ್ ಹಾಕಿದ ಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ ಲಾಕ್. ಫ್ರೆಂಡ್ಸ್, ಇದು ಬೇಸ್ ವರ್ಕ್. ಇದೇ ಥರ ಬೇಸ್ ವರ್ಕ್ ಹಾಕ್ತಾ ಹೋಗಬೇಕು ನೋಡಿ. ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ಕೊನೆಗೆ ದಾರನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಕಟ್ ಮಾಡಿಕೊಂಡು ತೆಗಿಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೂ 6 ಎಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೇಮ್ ಕಲರ್ ತೊಗೊಂಡಿದ್ದೀನಿ ನೋಡಿ. ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿ ಮೊದಲಿಗೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಚ್ಚು ಕಟ್ಟೋದಕ್ಕೆ ಅಂತ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ. ಬಟ್ಟೆಗೆ ಸೇರಿಸಿ ಅಲ್ಲ ಫ್ರೆಂಡ್ಸ್, 2 ಚೈನ್ ಲಾಕ್ ಹಾಕಿರ್ತೀವಲ್ವ ಬೇಸಲ್ಲಿ, ಆ 2 ಚೈನ್ಗೆ ಸೇರಿಸಿ ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು 2 ಚೈನ್ ಹಾಕಿರ್ತೀವಿ ಅಲ್ವಾ, 2 ಚೈನ್ ಲಾಕ್, ಆ 2 ಚೈನ್ಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೀವು 2 ಚೈನ್ ಲಾಕ್ ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್ ಬೇಸಲ್ಲಿ, ಅದನ್ನೇ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಆರ್ಚ್ ಹಾಕ್ಬೋದು ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕಿ ಬಟ್ಟೆನ ಸ್ವಲ್ಪ ಟರ್ನ್ ಮಾಡಿ ಮೊದಲಿಗೆ ಲಾಕ್ ಮಾಡಿರ್ತೀವಲ್ವ 3 ಚೈನ್ ಆಗಿದ ಮೇಲೆ ಅಲ್ಲಿನೇ ಸೇರಿಸಿ ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ 2 ಲೇಯರ್ ಇರುತ್ತೆ ಅಲ್ವ, 5 ಚೈನ್ ಲಾಕ್ ಹಾಕಿರ್ತೀವಲ್ವ, ಎರಡನ್ನೂ ಸೇರಿಸಿ ಕಂಬನ ಹಾಕ್ಕೊಳ್ಬೇಕು ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಮಾಡಬೇಕು, ಮತ್ತು ಎರಡನ್ನು ಸೇರಿಸಿ 1 ಮಾಡಬೇಕು. ಕೊನೆಗೆ 2 ಚೈನ್ ಹಾಕ್ಕೊಂಡು ಮತ್ತು ಚೈನ್ಗೆ ಸೇರಿಸಿ ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ ಹಾಕ್ತೀನಿ ನೋಡಿ. 2 ಚೈನ್ ಹಾಕಿದ ಮೇಲೆ ಮತ್ತೆ ಒಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಮಾಡಬೇಕು, ಮತ್ತು ಎರಡನ್ನು ಸೇರಿಸಿ 1 ಮಾಡಬೇಕು. 2 ಕಂಬಗಳನ್ನು ಹಾಕ್ಕೊಂಡಿದ ಮೇಲೆ ನೋಡಿ. ಇವಾಗ ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್ 2 ಚೈನ್ ಹಾಕಿದ ಮೇಲೆ ಮತ್ತೆ 5 ಚೈನ್ಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 5 ಚೈನ್ಗೆ ಸೇರಿಸಿ ಲಾಕ್ ಮಾಡಿದ ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಪೆಟಲ್ಸ್ ಬರುತ್ತೆ. 2 ಪೆಟಲ್ಸ್ ಆಯಿತು. ಮತ್ತು 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡನ್ನು ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು ಎರಡನ್ನು ಸೇರಿಸಿ 1 ಮಾಡ್ತಾಯಿದ್ದೀನಿ. ಇವಾಗ ಅದ್ರ ಪಕ್ಕನೇ ಇನ್ನೊಂದು ಕಂಬನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 2 ಕಂಬ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಅದನ್ನು 2 ಚೈನ್ ಇರುತ್ತೆ ಅಲ್ವ, ಅದಕ್ಕೆ ಸೇರಿಸಿ ಲಾಕ್ ಮಾಡಬೇಕು ನೋಡಿ. ಈ ರೀತಿಯಾಗಿ ಬರುತ್ತೆ. ಇದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್. ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ. 3rd ಪೆಟಲ್ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 2 ಚೈನ್ 3 ಚೈನ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನೋಡಿದ್ವಲ್ಲ ಫ್ರೆಂಡ್ಸ್, ಫಸ್ಟ್ ಹಾಕಿದ್ನಲ್ವ ಆರ್ಚ್, ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಸ್ಲೋವಲ್ಲಿ ಇಟ್ಕೊಂಡು ನೋಡಿ. ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ನೋಡಿ. ಇದು ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್. ಇದಾಗಿದ ಮೇಲೆ ನಾನು ನೋಡಿ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ 6 ಎಳೆ ದಾರ ಮಾಡ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಪೆಟಲ್ ಬಿಟ್ಟು ಸೆಕೆಂಡ್ ಪೆಟಲ್ ಮತ್ತು ಫಸ್ಟ್ ಪೆಟಲ್ ಮಧ್ಯೆ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೊದಲಿಗೆ ಲಾಕ್ ಮಾಡಿಕೊಂಡು ನೋಡಿ ಫಸ್ಟ್ ಮತ್ತು ಸೆಕೆಂಡ್ ಪೆಟಲ್ ಮಧ್ಯೆ 6 ಎಳೆ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್
ಫೈ ಚೈನ್ ಹಾಕ್ಕೊಂಡು ನೋಡಿ ಫಸ್ಟಲ್ಲಿ ಒಂದು 3 ಪೆಟಲ್ದು ಫ್ಲವರ್ ಹಾಕಿದ್ವಿ ಅಲ್ವಾ, ಅದರ ಪಕ್ಕದಲ್ಲೇ ಹೋಗಿ ಲಾಕ್ ಮಾಡಿ ನೋಡಿ, ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕ್ಕೊಳ್ಬೇಕು ನೋಡಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕಿದ ಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು 5 ಚೈನ್ ಲಾಕ್ ಮಾಡಿರ್ತೀವಲ್ವ, ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ ಅಲ್ಲಿಗೆ ಹೋಗಿ ಕರೆಕ್ಟಾಗಿ ಈ 5 ಚೈನ್ನ ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಬಟ್ಟೆನ ಮತ್ತೆ ಫ್ರಂಟಿಗೆ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಚೈನ್, 2 ಚೈನ್ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಾರಿ ದಾರ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಇದಕ್ಕಿಂತ ಮುಂಚೆ ಹಾಕಿರುವಂಥ ಆ ಫ್ಲವರಲ್ಲಿ ನಾನು 1 ಕಂಬ ಹಾಕಿದ್ದೆ. ಇಲ್ಲಿ ನೋಡಿ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 2 1 ಮಾಡಿಕೊಂಡೆ, ಮತ್ತೆ 2 1 ಮಾಡಿಕೊಂಡೆ, ಮತ್ತೆ 2 1 ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 1 ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಆಗಿದ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು 2 ಟ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 5 ಚೈನ್ ಇರುತ್ತೆ ಅಲ್ವಾ, ಆ 5 ಚೈನ್ಗೆ ಲಾಕ್ ಮಾಡಬೇಕು ನೋಡಿ. 5 ಚೈನ್ಗೆ ಲಾಕ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಅರ್ಥ ಆಗುತ್ತೆ. ಡಿಸೈನ್ ತುಂಬಾ ಈಸಿಯಾಗಿದೆ ನೋಡಿ. ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ, ಮತ್ತು 2 ಸೇರಿಸಿ 1 ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ. ಟ್ರಿಬಲ್ ಕ್ರೋಶೆಟ್ 2 ಹಾಕ್ಕೊಂಡ್ವಿ. ಇವಾಗ 2 ಚೈನ್ ಹಾಕ್ಕೊಂಡು ಅದರ ಪಕ್ಕದಲ್ಲೇ 5 ಚೈನ್ಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿದೆ. ಡಿಸೈನ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಡಬಲ್ ಕಲರ್ ಸ್ಯಾರಿ ಇದ್ದರೆ ಈ ಡಿಸೈನ್ ಟ್ರೈ ಮಾಡಿ ನೋಡಿ. ಮತ್ತೆ ಲಾಕ್ ಮಾಡಿ 2 ಚೈನ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ನಾನು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಪೆಟಲ್ಸ್ ಬರಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಟ್ರಿಬಲ್ ಕ್ರೋಶೆಟ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಪೆಟಲ್ಸ್ ಸ್ವಲ್ಪ ಈ ಬೌಲ್ ಥರ ಈಗ ಬರಲಿ ಅಂತ ನಾನು ಟ್ರಿಬಲ್ ಕ್ರೋಶೆಟ್ನೇ ಹಾಕಿದ್ದು. ಸೆಕೆಂಡ್ ಲೇಯರಲ್ಲಿ ಫ್ಲವರ್ ಹಾಕಿದ್ವಿ ಅಲ್ವಾ, ಅದಕ್ಕೆ ನಾನು ಡಬಲ್ ಕ್ರೋಶೆಟ್ನ ಹಾಕಿದ್ದೆ. ಇದಕ್ಕೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನೋಡಿ. ಅಂದರೆ ಈ ರೀತಿಯಾಗಿ ಬರುತ್ತೆ, ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇವಾಗ ಎಲ್ಲಿ 5 ಚೈನ್ ಲಾಕ್ ಮಾಡಿರ್ತೀವಿ ಅಲ್ವಾ ಫ್ರೆಂಡ್ಸ್, ಅಲ್ಲೇ ಇವಾಗ ಇದನ್ನು ಲಾಕ್ ಮಾಡಿಕೊಂಡು ದಾರಾನ ಸ್ವಲ್ಪ ಎಳ್ಕೊಂಡು ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಬೇಕು ಪ್ರತಿಯೊಂದು ಪೆಟಲ್ಸ್ಗೂ. ಮತ್ತು ಸಪ್ರೇಟ್ ದಾರಾನ ತೊಗೊಳ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ ಅಂದರೂ ಕೂಡ ಕಂಟಿನ್ಯೂ ಮಾಡ್ಬೋದು. 3 ಚೈನ್ ಹಾಕಿರ್ತೀವಿ ಅಲ್ವಾ, ಅಲ್ಲಿ ಕುಚ್ಚು ಬರುತ್ತೆ. ಕಂಟಿನ್ಯೂ ಮಾಡಿದರೂ ಕೂಡ ಅಲ್ಲಿ ಕಾಣಿಸೋದಿಲ್ಲ ನೋಡಿ. ನಾನು ಇದಕ್ಕೆ ಕುಚ್ಚು ಬೇಡ ಅಂತ ಹಾಗೆ ಹಾಕಿದ್ದೀನಿ. ನೀವು ಒಂದೊಂದು ಆರ್ಚ್ ಆಗಿದ್ಮೇಲೆ ಒಂದೊಂದು ಚಿಕ್ಕ ಚಿಕ್ಕ ಕುಚ್ಚನ್ನ ಹಾಕ್ಬೋದು ನೋಡಿ. ಫೈನಲಾಗಿ ಈ ರೀತಿಯಾಗಿ ಬಂತು ಡಿಸೈನ್. ನೀವು ಒಮ್ಮೆ ಖಂಡಿತವಾಗೂ ಟ್ರೈ ಮಾಡಿ ಫ್ರೆಂಡ್ಸ್, ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಆದಷ್ಟು ಬೇಗನೆ ಹಾಕ್ಬೋದು ನೋಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.